ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರೆಬೆಲ್ ಸ್ಟಾರ್ ಅಂಬರೀಶ್ರ ಫ್ರೆಂಡ್ಶಿಪ್ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇದ್ದರೆ ಇವರಿಬ್ಬರ ಥರ ಇರಬೇಕು ಎನ್ನುವವರಿದ್ದಾರೆ. ಅಂಥದೊಂದು ಸ್ನೇಹ ಸಂಬಂಧ ಇವರದು. ನಾಗರಹಾವು ಚಿತ್ರದ ಮೂಲಕ ಇಬ್ಬರೂ ಕೂಡ ಬೆಳಕಿಗೆ ಬಂದವು. ನಾಗರಹಾವು ಚಿತ್ರದಲ್ಲಿ ವಿಷ್ಣು ಹೀರೋ ಆಗಿ ನಟಿಸಿದರೆ ಅಂಬಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು. ಅಲ್ಲಿಂದ ಶುರುವಾದ ಈ ಇಬ್ಬರು ಸೂಪರ್ ಸ್ಟಾರ್ಗಳ ಗೆಳೆತನ ಅವರ ಕೊನೆ ಉಸಿರಿರುವ ತನಕವೂ ಇಬ್ಬರ ಗೆಳೆತನದಲ್ಲೂ ಒಂದೇ ಒಂದು ಕಪ್ಪು ಚುಕ್ಕೆಯಾಗಲಿ ಮನಸ್ತಾಪವಾಗಲಿ ಬಂದಿದ್ದೇ ಇಲ್ಲ. ಭಾರತೀಯ ಚಿತ್ರರಂಗದಲ್ಲೇ ವಿಷ್ಣು ಹಾಗೂ ಅಂಬಿ ಸ್ನೇಹದ ಮುಂದೆ ಬೇರೆ ಯಾವ ಸೂಪರ್ ಸ್ಟಾರ್ಗಳ ಸ್ನೇಹವೂ ಇಲ್ಲ. ಇನ್ನು ಈ ಇಬ್ಬರು ದಿಗ್ಗಜರ ಕುಚಿಕು ಗೆಳೆತನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮರೆಯದ ನೆನಪುಗಳಿವೆ. ಅದರಲ್ಲಿ ಒಂದು ನೆನಪು ಮೆಲುಕು ಹಾಕುವುದಾದರೆ, ಇಬ್ಬರು ಸ್ನೇಹಿತರಾದಾಗಿನಿಂದ ವಿಷ್ಣು ಮನೆಗೆ ಅಂಬಿ, ಅಂಬಿ ಮನೆಗೆ ವಿಷ್ಣು ಭೇಟಿ ಕೊಡ್ತಾನೆ ಇರ್ತಿದ್ರು. ಒಮ್ಮೆ ವಿಷ್ಣು ಮನೆಗೆ ಬಂದ ಅಂಬಿ ವಿಷ್ಣು ಹತ್ತಿರ, ನನ್ನ ಗೆಳೆಯ ಸೂಪರ್ ಸ್ಟಾರ್ ಮನೆಯಲ್ಲಿ ನನಗೆ ಗುಂಡು ತುಂಡು ಸಿಗಲ್ವಾ ಎಂದು ತಮಾಷೆ ಮಾಡಿದ್ದರು. ಅಂಬಿ ಮಾತಿಗೆ ವಿಷ್ಣು ನಕ್ಕು ಸುಮ್ಮನಾಗಿದ್ರು. ಅಸಲಿಗೆ ವಿಷ್ಣು ಈ ಗುಂಡು ತುಂಡು ಸೇವಿಸಿದವರಲ್ಲ. ಆದರೆ ಸ್ವಲ್ಪ ದಿನಗಳ ನಂತರ ಮತ್ತೆ ಅಂಬಿ ವಿಷ್ಣು ಮನೆಗೆ ಬಂದಾಗ ಅಂಬರೀಷ್ಗೆ ಶಾಕ್ ಆಗಿತ್ತು. ತನ್ನ ಕುಚಿಕು ಗೆಳೆಯನಿಗಾಗಿ ವಿಷ್ಣುವರ್ಧನ್ ತನ್ನ ಮನೆಯಲ್ಲಿ ಒಂದು ಬಾರ್ ಕೌಂಟರನ್ನೇ ತೆರೆದಿದ್ದರು. ಅಲ್ಲಿ ಅಂಬಿಗೆ ಗುಂಡಿನ ಜೊತೆಗೆ ಅವರಿಗೆ ಇಷ್ಟವಾದ ಅಡುಗೆ ಮಾಡಲು ಅಡುಗೆಯವರನ್ನೇ ನೇಮಕ ಮಾಡಿದ್ದರು. ವಿಷ್ಣು ಒಂದು ದಿನವೂ ಗುಂಡು ತುಂಡು ಮುಟ್ಟಿದವರಲ್ಲ. ಅಂಬಿಗೆ ಇದೆಲ್ಲವೂ ಬೇಕಿತ್ತು. ಅಂಬರೀಷ್ಗೆ ನಾನ್ ವೆಜ್ ಇಲ್ಲದೆ ಊಟ ಸೇರುತ್ತಿರಲಿಲ್ಲ. ಅದಕ್ಕಾಗಿ ತನ್ನ ಗೆಳೆಯನಿಗಾಗಿ ಬಾರ್ ಕೌಂಟರನ್ನೇ ಮನೆಯಲ್ಲಿ ತೆರೆದು ಬಿಟ್ಟಿದ್ದರು. ಅಲ್ಲಿ ಅಂಬರೀಷ್ಗೆ ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶವಿರಲಿಲ್ಲ. ಅಂಬರೀಷ್ ಬಂದಾಗಲೆಲ್ಲ ವಿಷ್ಣು ಅಂಬಿ ಜೊತೆ ಕುಳಿತು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಿದ್ದರು. ಇದೊಂದು ನಿದರ್ಶನವೇ ಸಾಕು ಇಬ್ಬರ ಸ್ನೇಹ ಸಂಬಂಧ ಎಂಥದೂ ಅಂತ ತಿಳಿಯಲು. ಈ ಇಬ್ಬರು ಕುಚಿಕು ಗೆಳೆಯರು ಇಂದು ನಮ್ಮೊಂದಿಗೆ ಇಲ್ಲದೇ ಇರಬಹುದು. ಆದರೆ ಈ ದಿಗ್ಗಜರಿಬ್ಬರ ಗೆಳೆತನ ಇಂದಿನ ಎಲ್ಲ ನಟ ನಟಿಯರಿಗೂ ಮಾದರಿಯಾಗಿದೆ.